ರಾತ್ರಿ 4:32 ಅಲಾರಂ ಹೊಡೆಯೋಕೆ ಮುಂಚೆನೆ ಕರುಣಾಳ ಕಣ್ಣು ತೆರೆದವು. ಅವಳು ಬೆಚ್ಚಿ ಬಿದ್ದು ಸುತ್ತಮುತ್ತ ನೋಡಿದ್ಲು. ಕತ್ತಲೆ, ಮಳೆ ಹನಿಗಳ ಸದ್ದು ಮತ್ತು ಹಾಸಿಗೆಯ ಮೇಲೆ ಕುಡಿದು ಬಿದ್ದಿದ್ದ ಅವಳ ಗಂಡ ರಾಹುಲ್. ಆದರೆ ಅವಳಿಗೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿ ಅನಿಸ್ತಿತ್ತು. ಯಾರೋ ಅವಳನ್ನು ನೋಡ್ತಾ ಇದ್ದಾರೆ. ಅವಳ ಹೃದಯ ಜೋರಾಗಿ ಬಡಿತ ಹೊಡೆಯತೊಡಗ್ತು. ಅವಳು ನಿಶ್ಶಬ್ದವಾಗಿ ಎದ್ದಳು. ಯಾಕಂದ್ರೆ ಮಕ್ಕಳ ನಿದ್ರೆ ಕೆಡಬಾರ್ದು. ಸ್ನೇಹಿತರೆ, ಒಬ್ಬ ಅಮ್ಮ ತಾನೇ ಭಯಪಡಬಹುದು, ಆದರೆ ತನ್ನ ಮಕ್ಕಳಿಗೆ ಭಯ ತೋರಿಸೋದಿಲ್ಲ. ಆದರೆ ಅವಳ ಕಣ್ಣಲ್ಲಿ ಭಯ ಸ್ಪಷ್ಟವಾಗಿತ್ತು. ಯಾಕಂದ್ರೆ ಒಬ್ಬ ತಾಯಿ ತನ್ನ ಭಯಕ್ಕಿಂತ ತನ್ನ ಮಕ್ಕಳ ಸುರಕ್ಷತೆ ಬಗ್ಗೆ ಹೆಚ್ಚು ಹೆದರ್ತಾಳೆ. ಅಷ್ಟರಲ್ಲಿ ರಾಹುಲ್ ಎದ್ದ. ಕೆಂಪಾದ ಕಣ್ಣುಗಳು, ಮದ್ಯದ ವಾಸನೆ ಮತ್ತು ಮುಖ ತುಂಬ ಕೋಪ. ನಿನ್ನೆ ರಾತ್ರಿ ಯಾರ ಜೊತೆ ಮಾತಾಡ್ತಿದ್ದೆ ನೀನು? ಕರುಣ ಬೆಚ್ಚಿಬಿಟ್ಲು. ನಾನು ಮಲಗಿದ್ದೆ. ಆದರೆ ಅವಳಿಗೆ ಗೊತ್ತಿತ್ತು, ಈ ಪ್ರಶ್ನೆಗೆ ಉತ್ತರ ಕೊಟ್ರೆ ಮತ್ತೊಂದು ಚಪ್ಪಾಳೆ ಖಚಿತ. ಕಳೆದ 7 ವರ್ಷಗಳಿಂದ ಇದೇ ಜೀವನ. ಮೊದಲಿಗೆ ಪ್ರೀತಿ, ಆಮೇಲೆ ಅನುಮಾನ, ನಂತರ ಕಂಟ್ರೋಲ್ ಮತ್ತು ಕೊನೆಯಲ್ಲಿ ಹೊಡೆದಾಟ. ಸ್ನೇಹಿತರೆ, ಕೆಲವೊಮ್ಮೆ ಹೊರಗಿನವರು ಅಲ್ಲ, ನಮ್ಮವರೇ ನಮಗೆ ಹೆಚ್ಚು ನೋವು ಕೊಡ್ತಾರೆ. ಆಫೀಸ್ಗೆ ಹೋದ ತಕ್ಷಣ ಅವಳ ಬಾಸ್ ವಿಕ್ರಮ್ ನಕ್ಕು ಹೇಳಿದ, ಸ್ಮೈಲ್, ಯು ಲುಕ್ ಬೆಟರ್ ವೆನ್ ಸ್ಕೇರ್ಡ್. ಕರುಣಾಳ್ ಕಾಲ ಕೆಳಗಿನಿಂದ ನೆಲ ಜಾರಿದಂತಾಯಿತು. ಯಾಕಂದ್ರೆ ಇದೇ ಮಾತು ರಾತ್ರಿ ಬಂದ ಮೆಸೇಜ್ನಲ್ಲೂ ಇತ್ತು. ಈಗ ಅವಳ ಭಯ ನಿಜವಾದ ಆತಂಕ ಆಗಿ ಬದಲಾಗ್ತಾ ಇತ್ತು. ದಿನವಿಡೀ ಅವಳ ಫೋನ್ಗೆ ಫೋಟೋಗಳು ಬರ್ತಾ ಇತ್ತು. ಕಿಚನ್ ಫೋಟೋ, ಮಕ್ಕಳ ಫೋಟೋ ಮತ್ತು ನಂತರ ಬಾತ್ರೂಮ್ನ ಬ್ಲರ್ಡ್ ಫೋಟೋ. ಕರುಣ ಅತ್ತೇ ಬಿಟ್ಲು. ಯಾಕಂದ್ರೆ ಈಗ ಅವಳಿಗೆ ಅರ್ಥ ಆಗಿತ್ತು, ಅವಳ ಮನೆ ಇನ್ನೇನು ಮನೆ ಆಗಿರಲಿಲ್ಲ. ಯಾರೋ ಅವಳ ಪ್ರತಿ ಹೆಜ್ಜೆ, ಪ್ರತಿ ಉಸಿರು, ಪ್ರತಿ ಕಣ್ಣೀರನ್ನ ನೋಡ್ತಾ ಇದ್ರು. ಆ ರಾತ್ರಿ ಕರುಣ ಮಕ್ಕಳನ್ನ ಬಿಗಿಯಾಗಿ ಅಪ್ಪಿಕೊಂಡು ಕುಳಿತಿದ್ದಳು. ಆಕೆಯ ಕಣ್ಣಲ್ಲಿ ನಿದ್ರೆ ಇರಲಿಲ್ಲ, ಭಯ ಮಾತ್ರ ಇತ್ತು. ಯಾಕಂದ್ರೆ ಇವತ್ತು ಅವಳಿಗೆ ಗೊತ್ತಾಗಿತ್ತು, ತಾನು ಇಷ್ಟು ವರ್ಷ ಬದುಕಿದ್ದು ಒಂದು ಮನೆಯೊಳಗೆ ಅಲ್ಲ, ಒಂದು ನರಕದೊಳಗೆ. ರಾಹುಲ್ ಕುಡಿದು ಸೋಫಾದ ಮೇಲೆ ಬಿದ್ದಿದ್ದ. ಆದರೆ ಕರುಣಾಳ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಓಡ್ತಾ ಇತ್ತು. ಇಷ್ಟು ದಿನ ನನ್ನನ್ನು ನೋಡ್ತಾ ಇದ್ದವರು ಇನ್ನೇನ್ ಮಾಡ್ತಾರೋ? ಅವಳ ಕೈಗಳು ನಡುಗ್ತಾ ಇದ್ದವು. ಆದರೂ ಒಬ್ಬ ತಾಯಿಯ ಧೈರ್ಯ ಅವಳ ಭಯಕ್ಕಿಂತ ದೊಡ್ಡದಾಗಿತ್ತು. ಅವಳು ನಿಧಾನವಾಗಿ ಮಕ್ಕಳ ಕೂದಲನ್ನು ಸವರ್ತಾ ಹೇಳಿದ್ಲು, ನಿಮ್ಗೇನೂ ಆಗೋದಿಲ್ಲ, ಅಮ್ಮ ಇದ್ದಾಳೆ. ಆ ಮಾತು ಹೇಳುವಾಗಲೇ ಅವಳ ಕಣ್ಣಿಂದ ಕಣ್ಣೀರು ಜಾರ್ತಾ ಇತ್ತು. ರಾತ್ರಿ 2 ಗಂಟೆ, ಮನೆ ಸಂಪೂರ್ಣ ಸೈಲೆಂಟ್. ಆದರೆ ಕರುಣಾಳಿಗೆ ಇನ್ನೂ ಅನಿಸ್ತಾ ಇತ್ತು, ಯಾರೋ ಅವಳನ್ನು ನೋಡ್ತಾ ಇದ್ದಾರೆ. ಅವಳು ನಿಧಾನವಾಗಿ ರಾಹುಲ್ ಫೋನ್ ತೆಗೆದುಕೊಂಡ್ಳು. ಪಾಸ್ವರ್ಡ್. ಆಶ್ಚರ್ಯವಾಗಿ ಇನ್ನೂ ಅವಳ ಹುಟ್ಟುಹಬ್ಬದ ದಿನಾಂಕವೇ ಇತ್ತು. ಒಂದು ಕ್ಷಣ ಅವಳಿಗೆ ಹಳೆಯ ದಿನಗಳು ನೆನಪಾಯಿತು. ಮದುವೆಯಾದ ಮೊದಲ ವರ್ಷ. ರಾಹುಲ್ ಅವಳನ್ನು ಎಷ್ಟು ಪ್ರೀತಿಸಾಯ್ತು. ಆದರೆ ಅದೇ ಪ್ರೀತಿ ಒಂದು ದಿನ ಅನುಮಾನವಾಗಿ ಬದಲಾಯಿತು. ಮತ್ತು ಅನುಮಾನ್ ರಾಕ್ಷಸನಾಗಿ ಬದಲಾಯಿತು. ಅವಳು ಫೋನ್ ಅನ್ಲಾಕ್ ಮಾಡಿದ್ಲು. ಅಲ್ಲಿದ್ದ ಒಂದು ಆ್ಯಪ್ ನೋಡಿ ಅವಳು ಉಸಿರೇ ನಿಂತೋಯ್ತು. ಫ್ಯಾಮಿಲಿ ಮಾನಿಟರ್. ಆ ಆ್ಯಪ್ ಓಪನ್ ಮಾಡಿದ ಕ್ಷಣ ಕರುಣಾಳ ಕಣ್ಣುಗಳು ಬೆಚ್ಚಿ ಬಿದ್ದು. ಅದರೊಳಗೆ ಅವಳ ಕಾಲ್ಸ್, ಮೆಸೇಜಸ್, ಫೋಟೋಸ್, ಲೊಕೇಶನ್
ಎಲ್ಲವೂ ಲೈವ್ ಆಗಿ ಕಾಣಿಸ್ತಾ ಇತ್ತು. ಆದರೆ ನಿಜವಾದ ಶಾಕ್ ಇನ್ನೂ ಬಾಕಿ ಇತ್ತು. ಒಂದು ಚಾಟ್ ಓಪನ್ ಆಯಿತು. ರಾಹುಲ್ ಮತ್ತು ವಿಕ್ರಮ್ ಇಬ್ಬರೂ ಸೇರಿಕೊಂಡಿದ್ರು. ಅವಳ ಮೇಲೆ ಕಣ್ಣಿಟ್ಟಿರು. ಇವತ್ತು ರೆಡ್ ಡ್ರೆಸ್ ಹಾಕಿದ್ದಾಳೆ, ಭಯಪಡಿಸು. ಆಗ ಅವಳು ನಮ್ಮ ಮಾತು ಕೇಳ್ತಾಳೆ. ಕರುಣಾಳ ಕೈಯಿಂದ ಫೋನ್ ಕೆಳಗೆ ಬಿತ್ತು. ಅವಳ ದೇಹ ಸಂಪೂರ್ಣ ನಡುಗ್ತಾ ಇತ್ತು. ಯಾಕಂದರೆ ಇಷ್ಟು ವರ್ಷ ಅವಳು ತನ್ನ ಗಂಡ ಅಂತ ನಂಬಿದ್ದ ವ್ಯಕ್ತಿ ಅವಳನ್ನು ಕಾಪಾಡಲೇ ಇಲ್ಲ, ಮಾರಿಬಿಟ್ಟಿದ್ದ. ಅವಳು ಕೆಲಸ ಮಾಡ್ತಿದ್ದ ಆಫೀಸ್ನ ಬಾಸ್ ಅವಳ ಭಯವನ್ನು ಆಸ್ವಾದಿಸ್ತಿದ್ದ. ಒಂದು ಆಟದಂತೆ ಕರುಣಾ ಗೋಡೆಯ ಹತ್ತಿರ ಕುಳಿತುಕೊಂಡು ಮೌನವಾಗಿ ಅತ್ತಳು. ಆ ರಾತ್ರಿ ಅವಳೊಳಗಿನ ಹೆಂಗಸು ಒಡೆದು ಹೋಗಿದ್ಳು. ಆದರೆ ಒಬ್ಬ ತಾಯಿ ಮಾತ್ರ ಇನ್ನೂ ಜೀವಂತವಾಗಿದ್ಳು. ಅವಳು ಕಣ್ಣೀರು ಒರೆಸ್ಕೊಂಡ್ಳು ಮತ್ತು ಒಂದು ನಿರ್ಧಾರ ಮಾಡಿದ್ಳು. ಇನ್ನು ಸಾಕು, ಇನ್ನು ನಾನು ಭಯಪಡೋದಿಲ್ಲ, ಹೋರಾಡ್ತೀನಿ. ಮರುದಿನ ಬೆಳಿಗ್ಗೆ ಕರುಣಾ ಮಕ್ಕಳನ್ನ ಮಾವನ ಮನೆಗೆ ಕರೆಸಿದ್ಲು. ಪ್ರಿಯಾ ಹೋಗುವಾಗ ಕೇಳಿದ್ಲು, ಅಮ್ಮ ನೀನು ಯಾಕೆ ಹತ್ತಿದ್ಯಾ? ಕರುಣಾ ನಗೋ ಪ್ರಯತ್ನ ಮಾಡಿದ್ಲು, ಆದರೆ ಅವಳ ಕಣ್ಣೀರು ನಿಲ್ಲಲೇ ಇಲ್ಲ. ಮಕ್ಕಳು ಹೋದ್ಮೇಲೆ ಅವಳು ಎಲ್ಲ ಪ್ರೂಫ್ಸ್ ಕಲೆಕ್ಟ್ ಮಾಡಿದ್ಲು. ವಿಡಿಯೋಸ್, ಸ್ಕ್ರೀನ್ಶಾಟ್ಸ್, ಚಾಟ್ ಹಿಸ್ಟ್ರಿ ಮತ್ತು ಹಿಡನ್ ಕ್ಯಾಮ್ರಾ ರೆಕಾರ್ಡಿಂಗ್ಸ್. ನಂತರ ನೇರವಾಗಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋದ್ಲು. ಪೊಲೀಸ್ ರೇಡ್ ಮಾಡಿದಾಗ ವಿಕ್ರಮ್ ಲ್ಯಾಪ್ಟಾಪ್ನಲ್ಲಿ ಕರುಣಾರ್ ಪ್ರೈವೇಟ್ ವಿಡಿಯೋಸ್ ಸಿಕ್ಕು. ರಾಹುಲ್ ಮತ್ತು ವಿಕ್ರಮ್ ಇಬ್ಬರೂ ಅರೆಸ್ಟ್ ಆದರು. ರಾಹುಲ್ ಅತ್ತ ಹೇಳ್ತಿದ್ದ, ನಾನು ತಪ್ಪು ಮಾಡಿದೆ ಕರುಣಾ. ಆದರೆ ಕರುಣಾ ಮೊದಲ ಬಾರಿ ಅವನ ಕಣ್ಣಲ್ಲಿ ಕಣ್ಣು ಹಾಕಿ ಹೇಳಿದ್ಲು, ನನ್ನನ್ನು ಪ್ರೀತಿಸೋ ವ್ಯಕ್ತಿ ನನ್ನ ಮೇಲೆ ಕಣ್ಣಿಡೋದಿಲ್ಲ, ನನ್ನನ್ನು ಕಾಪಾಡ್ತಾನೆ. ಕೋರ್ಟ್ ಇಬ್ಬರಿಗೂ ಜೈಲ್ ಕೊಟ್ಟಿತು. ಒಂದು ಸಂಜೆ ಕೋರ್ಟ್ ಹೊರಗೆ ಬರ್ತಿದ್ದಾಗ ಕರುಣಾಲ್ ಫೋನ್ ಮತ್ತೆ ವೈಬ್ರೇಟ್ ಆಯಿತು. ಅನ್ನೋನ್ ನಂಬರ್. ಮೆಸೇಜ್ ಓಪನ್ ಮಾಡಿದ್ಲು. ಪ್ರತಿ ಮನೆಯಲ್ಲಿ ಒಂದು ಕಣ್ಣು ಇರುತ್ತದೆ, ಅದು ಯಾವತ್ತೂ ಮುಚ್ಚೋದಿಲ್ಲ. ಕರುಣಾ ಕೆಲ ಕ್ಷಣ ಸ್ಕ್ರೀನ್ ನೋಡ್ತಾ ನಿಂತಳು. ಆಮೇಲೆ ಅವಳ ಕಣ್ಣಿಂದ ನಿಧಾನವಾಗಿ ಕಣ್ಣೀರು ಹರಿಯತೊಡಗಿತು. ಆದರೆ ಈ ಸಲ ಆ ಕಣ್ಣೀರಿನಲ್ಲಿ ಭಯ ಇರಲಿಲ್ಲ, ಧೈರ್ಯ ಇತ್ತು. ಜೈ ಹಿಂದ್. ಸ್ಟೇ ಸೇಫ್, ಸ್ಟೇ ಅಲರ್ಟ್.